ಒನ್ ಇಂಡಿಯಾ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಶೌರ್ಯ ಅಂದ್ರೇನು ಅನ್ನುವ ಪ್ರಶ್ನೆಗೆ ಒಂದ್ ಕಾಲದಲ್ಲಿ ಮೇಜರ್ ಮೋಹಿತ್ ಶರ್ಮಾ ಅಂತ ಉತ್ತರ ಕೊಡ್ತಿದ್ರು. ಯಾರಿ ಮೇಜರ್ ಮೋಹಿತ್ ಶರ್ಮಾ? ಯಾಕೆ ಇವ್ರ ಹೆಸರನ್ನ ಶೌರ್ಯ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನಾಗಿ ಕೊಡ್ತಿದ್ರು? ಇವ್ರ ಹೆಸರಲ್ಲಿ ಆ ಅಡಗಿರುವ ಶೌರ್ಯ ಆದ್ರೂ ಏನು ಅಂತ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಬನ್ನಿ ಇವರ ಅಸಲಿ ಕಥೆಯನ್ನ ತಿಳ್ಕೊಂಡ್ ಬರೋಣ. ಇತ್ತೀಚೆಗೆ ಬಿಡುಗಡೆಯಾದ ದುರಂಧರ ಅಂತ ಹೇಳುವಂತಹ ಒಂದು ಸಿನಿಮಾದಲ್ಲಿ ಒಬ್ಬ ಸೈನಿಕನ ಜೀವನದ ಕತೆ ಎಲ್ಲರ ಗಮನವನ್ನ ಸೆಳೆದಿದೆ. ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯನ ಹೃದಯವನ್ನ ಆ ಒಂದು ಕತೆ ಮಿಡಿಸಿದೆ. ಹಾಗಾದ್ರೆ ಯಾರು ಆ ಸೈನಿಕ? ಅವನ ಜೀವನದ ಕತೆ ಏನು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಇವತ್ತು ನಿಮಗೆ ಒಬ್ಬ ಸೈನಿಕನ ಜೀವನದ ಕಥೆಯನ್ನ ಹೇಳ್ತೀವಿ. ಆತನ ಜೀವನದ ಕಥೆಯನ್ನ ಕೇಳಿದ್ರೆ ನಿಮ್ಮ ಹೃದಯವು ಮಿಡಿಯುತ್ತೆ. ತಾವು ಕೂಡ ದೇಶದ ಸೈನಿಕನಾಗ್ಬೇಕು ಅನ್ನುವಂತ ಆಸೆಯನ್ನ ಹುಟ್ಟಿಸುತ್ತೆ. ಅವರು ಬೇರೆ ಯಾರು ಅಲ್ಲ, ಮೇಜರ್ ಮೋಹಿತ್ ಶರ್ಮಾ. ಭಾರತೀಯ ಸೇನೆಯಲ್ಲಿ ಇವರ ಹೆಸರನ್ನ ಕೇಳಿದ್ರೆ ಅದೊಂಥರ ಗೌರವ ಹುಟ್ಟಿಕೊಳ್ಳುತ್ತೆ. ತಾನು ಕೂಡ ಅಂತದ್ದೇ ಒಬ್ಬ ಸೈನಿಕನಾಗ್ಬೇಕು ಅನ್ನುವಂತ ಆಸೆ ಆಕಾಂಕ್ಷೆ ಹುಟ್ಟಿಕೊಳ್ಳುತ್ತೆ. ಮೇಜರ್ ಮೋಹಿತ್ ಶರ್ಮಾ ಅವರು ಪ್ಯಾರಾ ಫೋರ್ಸ್ ನಲ್ಲಿ ದೇಶಕ್ಕಾಗಿ ದುಡಿದು ದೇಶಕ್ಕಾಗಿ ಜೀವನವನ್ನ ಕೊಟ್ಟಿರ್ತಾರೆ. ಅವರ ಜೀವನದ ಕತೆ ಸಿನಿಮಾದ ಕತೆ ಅಂತಿರಬಹುದು, ಆದ್ರೆ ಕೇವಲ ಸಿನಿಮಾದ ಕಥೆಯಲ್ಲ, ಅದು ಅವರ ಜೀವನದಲ್ಲಿ ನಡೆದಿರುವಂತಹ ನೈಜ ಕಥೆ. ಬನ್ನಿ ಅದೇನು ಅಂತ ತಿಳಿತಾ ಹೋಗೋಣ. ಶರ್ಮಾ ಅವರು 1981ರಲ್ಲಿ ಹರಿಯಾಣದ ರೋಹಿಣಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಹುಟ್ಟುತ್ತಾರೆ. ತನ್ನ ಬಾಲ್ಯದಲ್ಲಿ ತಾನೊಬ್ಬ ಸೈನಿಕನಾಗ್ಬೇಕು ಅನ್ನುವಂತಹ ಆಸೆ ಅವರ ಜೀವನದಲ್ಲೇ ಹುಟ್ಕೊಂಡಿರುತ್ತೆ. ಹಾಗಾಗಿ NCCಯನ್ನ ಸೇರ್ಕೊಳ್ತಾರೆ. NCCಯಲ್ಲಿ ತಾನು ಏನಾಗ್ಬೇಕು ಅಂತ ಕೇಳಿದ್ರೆ ನಾನೊಬ್ಬ ದೇಶ ಕಾಯುವ ಸೈನಿಕನಾಗ್ಬೇಕು ಅಂತ ಹೇಳ್ತಾರೆ. ಅವಾಗ್ಲೇ ಹುಟ್ಕೊಂಡಿರುವಂತ ಆ ಒಂದು ಆಸೆ ಅವರನ್ನ ಸೈನಿಕನಾಗಿ ಮಾಡುತ್ತೆ. ಅವರ ಜೀವನದಲ್ಲಿ ಇದ್ದದ್ದು ಅದೊಂದೇ ಗುರಿ. ಅದೇನು ಅಂತ ಹೇಳಿದ್ರೆ ತಾನೊಬ್ಬ ದೇಶ ಕಾಯುವ ಸೈನಿಕನಾಗ್ಬೇಕು ಅಂತ. ಅವ್ರು ಅಂದ್ಕೊಂಡಾಗೆ ಸೈನಿಕರಾಗ್ತಾರೆ. ಅವರ ಒಂದು ಪರಿಶ್ರಮದಿಂದ NDAಗೆ ಆಯ್ಕೆ ಆಗ್ತಾರೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೇರ್ಕೊಂಡು ಅವರು ಅಲ್ಲಿ ಅದನ್ನ ಪಾಸ್ ಮಾಡಿಕೊಂಡು ಸೈನ್ಯಕ್ಕೆ ಸೇರ್ಕೊಳ್ತಾರೆ. ಇವರಿಗೆ ಒಬ್ಬ ಸಾಧಾರಣ ಸೈನಿಕನಾಗಬೇಕು ಎನ್ನುವ ಆಸೆ ಇರೋದಿಲ್ಲ. ಇವರಿಗೆ ಒಂದು ಸ್ಪೆಷಲ್ ಫೋರ್ಸ್ ನಲ್ಲಿ ತಾನೊಬ್ಬ ದೇಶ ಕಾಯುವ ಸೈನಿಕನಾಗಬೇಕು ಅನ್ನುವಂತ ಆಸೆ ಅಲ್ಲಿ ಹುಟ್ಕೊಳ್ಳುತ್ತೆ. ಹೀಗಾಗಿ ಅವರು ರೆಡ್ ಬ್ಯಾರೆಟ್ ನಲ್ಲಿ ತಮ್ಮ ಶ್ರಮವನ್ನ ತೋರಿಸ್ತಾರೆ. ತಾನೊಬ್ಬ ಸ್ಪೆಷಲ್ ಅಂತ ಹೇಳೋದನ್ನ ಎಲ್ರು ಕೂಡ ಸಾಬೀತು ಮಾಡಿ ಅವರು ಸ್ಪೆಷಲ್ ಪ್ಯಾರಾ ಫೋರ್ಸ್ ಗೆ ಸೇರ್ಕೊಳ್ತಾರೆ. ಯಾವಾಗ ಅವರು ಈ ಒಂದು ಸ್ಪೆಷಲ್ ಫೋರ್ಸ್ ಗೆ ಸೇರ್ತಾರೋ ಅವರ ಹೆಸರು ಬದಲಾಗುತ್ತೆ. ಮೋಹಿತ್ ಶರ್ಮಾ ದಿ ಪ್ಯಾಂಥಮ್ ಅಂತ ಅವರ ಹೆಸರನ್ನ ಬದಲಾಯಿಸ್ತಾರೆ. ಅವರ ಹೆಸರು ಬದಲಾದ್ಮೇಲೆ ಅವರ ಎದುರಾಳಿಗಳಿಗೆ ದಿ ಪ್ಯಾಂಥಮ್ ಅಂತ ಹೇಳುವಂತ ಹೆಸರು ಕೇಳಿದ್ರೆ ಸಾಕು, ಅವರ ಹೃದಯದಲ್ಲಿ ನಡುಕ ಶುರು ಆಗತ್ತೆ. ಅವರು ಯುದ್ಧವನ್ನ ಮಾಡ್ತಿದ್ದಾರೆ, ನಮ್ಮ ಸಮೀಪದಲ್ಲಿ ಅವ್ರು ಇದ್ದಾರೆ ಅಂತ ಎದುರಾಳಿ ಗೊತ್ತಾದಾಗ ಅವರಿಗೆ ಎಲ್ಲಿಲ್ಲದ ಟೆನ್ಷನ್ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಅವರೊಬ್ರು ಅಪ್ರತಿಮ ಶೌರ್ಯವನ್ನ ಹುಟ್ಟು ಹಾಕಿದ. ಹಾಗೆ ಯಾರೇ ಎದುರಾಳಿ ಬಂದ್ರು ಕೂಡ ಅವರ ಎದೆಗೆ ಗುಂಡನ್ನ ಹೊಡೆದು ಅವರನ್ನ ಸಾಯಿಸಬಲ್ಲ, ಎದುರಿಸಬಲ್ಲಂತಹ ಒಂದು ಶಕ್ತಿ ಮೇಜರ್ ಶರ್ಮಾ ಅವರಿಗಿತ್ತು. ಇವರ ಶೌರ್ಯವನ್ನ, ಇವರ ಆ ಒಂದು ಕೆಲಸದ ಒಂದು ಶಕ್ತಿಯನ್ನ ನೋಡ್ತಿದ್ರೆ ಅದನ್ನ ನಮಗೆ ಸುಲಭವಾಗಿ ವರ್ಣಿಸಬಹುದು ಅಥವಾ ಅದನ್ನ ಬಣ್ಣಿಸಬಹುದು. ಆದ್ರೆ ತಾನೊಬ್ಬ ಸೈನಿಕನಾಗ್ಬೇಕು ಅಂತ ಹೇಳಿ ದೇಶದ ರಕ್ಷಣೆಗಾಗಿ ದುಡಿದಂತಹ, ಹಾಗೆ ಎಷ್ಟೋ ಎದುರಾಳಿಗಳನ್ನ ಸಾಯಿಸಿರುವಂತಹ ಕಥೆಯನ್ನ ಸುಲಭವಾಗಿ ನಾವು ಹೇಳ್ಬಹುದು, ಅದನ್ನ ವರ್ಣಿಸಬಹುದು, ಬಣ್ಣಿಸಬಹುದು. ಆದ್ರೆ ಅವರ ರಕ್ತ ಎಷ್ಟು ಬಿಸಿಯಾಗಿತ್ತು, ದೇಶಕ್ಕಾಗಿ ತಾನೊಬ್ಬ ಇಂತಹ ಕೆಲಸಗಳನ್ನ ಮಾಡಬಹುದು ಅಂತ ತೋರಿಸ್ಕೊಟ್ಟಿರುವಂತಹ ಅವರ ಶೌರ್ಯದ ಬಗ್ಗೆ ನಾವು ಕೇವಲ ಮಾತಲ್ಲಿ ಮಾತ್ರ ಹೇಳೋಕ್ ಸಾಧ್ಯ. ಸ್ಪೆಷಲ್ ಫೋರ್ಸ್ ನಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡ ನಂತರ 2004ರಲ್ಲಿ ಇವರಿಗೆ ಇನ್ನೊಂದು ಹೆಸರನ್ನ ಇಡ್ಲಾಗುತ್ತೆ. ಇವರು ಸೈನ್ಯಕ್ಕೆ ಸೇರುವಾಗ ಮೋಹಿತ್ ಶರ್ಮಾ ಅಂತ ಇವರ ಹೆಸರು ಇರುತ್ತೆ. ನಂತರ ಪ್ಯಾರಾ ಸ್ಪೆಷಲ್ ಫೋರ್ಸ್ ಗೆ ಸೇರಿದ ನಂತರ ಪ್ಯಾಂಥಮ್ ಅಂತ ಬದಲಾಗುತ್ತೆ. ಜನರೆಲ್ಲರೂ ಕೂಡ ಮೋಹಿತ್ ಶರ್ಮಾ ಅಲಿಯಾಸ್ ಪ್ಯಾಂಥಮ್ ಅಂತ ಕರೀತಿರ್ತಾರೆ. ಈ ಹೆಸರನ್ನ ಕೇಳಿದ ಎದುರಾಳಿಗಳಿಗೆ ನಡುಕ ಹುಟ್ಟಿಸ್ತಿರುತ್ತೆ. ಅದರ ನಂತರ 2004ರಲ್ಲಿ ಇವರ ಕಾರ್ಯಕ್ಷಮತೆಯನ್ನ ಗುರುತಿಸಿಕೊಂಡು ಒಂದು ಸ್ಪೆಷಲ್ ಆಗಿ ಇನ್ನೊಂದು ಹೆಸರನ್ನ ಇಡ್ತಾರೆ. ಆ ಹೆಸರು ಕೇಳಿದ್ರೆ ನಿಮಗೆ ಟೆನ್ಷನ್ ಆಗ್ಬೋದು. ಆ ಹೆಸರು ಏನಂತ ಹೇಳಿದ್ರೆ 2004ರಲ್ಲಿ ಇಟ್ಟಂತ ಹೆಸರು ಇಕ್ಬಾಲ್ ಅಂತ. ಮುಸ್ಲಿಮರ ಹೆಸರಾಗಿರುವಂತ ಇಕ್ಬಾಲ್ ಅಂತ ಹೆಸರನ್ನ ಯಾಕೆ ಈ ಒಂದು ಹೆಸರನ್ನ ಮೇಜರ್ ಅವರಿಗೆ ಇಟ್ರು ಅಂತ ನಿಮಗೂ ಕೂಡ ಪ್ರಶ್ನೆ ಹುಟ್ಟುಕೊಂಡಿರ್ಬೋದು. ಈ ಒಂದು ಹೆಸರೇ ಅವರ ಜೀವನದ ಕಥೆಯನ್ನೇ ಬದಲಾಯಿಸಿದೆ. ಬನ್ನಿ ಅದೇನಂತ ತಿಳಿತಾ ಹೋಗೋಣ. 2004ರಲ್ಲಿ ಮೋಹಿತ್ ಶರ್ಮಾ ಅವರಿಗೆ ಇಕ್ಬಾಲ್ ಅಂತ ಹೆಸರಿಟ್ಟು ಒಂದು ಸ್ಪೆಷಲ್ ಆಗಿರುವಂತಹ ಕೆಲಸಕ್ಕೆ ಅವರನ್ನ ಕಳಿಸಲಾಗುತ್ತೆ. ಅದೇನಂತ ಹೇಳಿದ್ರೆ
ಒಂದು ಉಗ್ರ ಸಂಘಟಿತ ಒಂದು ಗುಂಪಿಗೆ ಇವರನ್ನ ಸೇರಿಸಬೇಕು, ಇವರು ಅವ್ರ ಜೊತೆ ಇದ್ದು ಭಾರತಾಂಬೆಯ ಮಕ್ಕಳ ರಕ್ಷಣೆಗಾಗಿ ದುಡಿಬೇಕು ಅಂತ ಅವರಿಗೆ ಒಂದು ಆರ್ಡರ್ ಅನ್ನ ಕೊಡ್ತಾರೆ. ಇದಕ್ಕೆ ಜಗ್ಗದ, ಇದಕ್ಕೆ ಹೆದರದ ಶೌರ್ಯವಂತ ಮೇಜರ್ ಮೋಹಿತ್ ಶರ್ಮಾ ಯಾವುದೇ ರೀತಿಯ ಭಯ ಪಡದೆ ತಾನದನ್ನ ಮಾಡ್ತೇನೆ ಅಂತ ಒಪ್ಪಿಗೆಯನ್ನ ಕೊಡ್ತಾರೆ. ಹೀಗಾಗಿ ಇವರನ್ನ ಇಕ್ಬಾಲ್ ಅಂತ ಹೇಳುವಂತಹ ಒಂದು ನಕಲಿ ಹೆಸರನ್ನ ಇಟ್ಟು ಒಂದು ಉಗ್ರರ ಗುಂಪಿಗೆ ಸೇರ್ಬೇಕು ಅಂತ ಹೇಳ್ತಾನೆ. ಆ ಉಗ್ರರ ಗುಂಪು ಯಾವುದು ಬನ್ನಿ ನೋಡೋಣ. 2004ರಲ್ಲಿ ಲಷ್ಕರ್ ಎ ತೈಬಾ ಅಂತ ಹೇಳುವಂತ ಉಗ್ರಗಾಮಿಗಳ ಗುಂಪನ್ನ ಸೇರ್ಬೇಕು ಅಂತ ಇವರಿಗೆ ಆರ್ಡರ್ ಆಗುತ್ತೆ. ಹಾಗಾಗಿ ಸಿದ್ಧರಾಗಿದ್ದ ಮೇಜರ್ ಮೋಹಿತ್ ಶರ್ಮಾ ಅವರು ಕೆಲವೊಂದು ಉಗ್ರರನ್ನ ಗುರುತಿಸಿಕೊಂಡು ಅವ್ರ ಜೊತೆ ಗೆಳೆತನವನ್ನ ಬೆಳೆಸ್ಕೊಂಡು ಅವರ ವಿಶ್ವಾಸವನ್ನ ಗಳಿಸ್ಕೊಂಡು ಉಗ್ರರ ಗುಂಪೊಳಗೆ ಎಂಟ್ರಿ ಆಗ್ತಾರೆ. ನಂತರ ಉಗ್ರರ ಜೊತೆ ತಾನು ಕೂಡ ಒಬ್ಬ ಉಗ್ರ ಅಂತ ಹೇಳುವಂತದನ್ನ ಅವರಿಗೆ ತಿಳಿಸಿ ಅವರ ವಿಶ್ವಾಸವನ್ನ ಗಳಿಸಿ ಉಗ್ರ ಸಂಘಟನೆಗಳ ಜೊತೆ ನಟನೆಯಾಗಿ ಮಾಡ್ತಾರೆ. ಅಂದ್ರೆ ಉಗ್ರ ಸಂಘಟನೆಗಳ ಒಳಗೆ ತಾನು ಕೂಡ ಒಬ್ಬ ಉಗ್ರ ಅಂತ ನಟನೆ ಮಾಡಿಕೊಂಡು ಅವರ ವಿಶ್ವಾಸವನ್ನ ಗಳಿಸಿ ಉಗ್ರರ ಸಂಘಟನೆಗಳ ಯೋಜನೆಗಳೇನು, ಅವ್ರು ಏನ್ ಮಾಡ್ತಿದ್ದಾರೆ ಎಂಬ ಎಲ್ಲಾ ವಿಷಯವನ್ನ ತಮ್ಮ ಸ್ಪೆಷಲ್ ಫೋರ್ಸ್ಗೆ ಗೌಪ್ಯವಾಗಿ ಮಾಹಿತಿಯನ್ನ ನೀಡ್ತಾ ಇರ್ತಾರೆ. ಒಂದಿನ ಎಲ್ಲಾ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಕೊಂಡು ಅವ್ರ ಜೊತೆ ಇದ್ದಂತಹ ಎಲ್ಲಾ ಉಗ್ರಗಾಮಿಗಳನ್ನ ಒಂದು ಕಾಡಿನೊಳಗೆ ಕರ್ಕೊಂಡು ಹೋಗ್ತಾರೆ. ಅಂಡ್ ಕರ್ಕೊಂಡು ಹೋಗಿರುವಂತಹ ಮಾಹಿತಿಯನ್ನ ತಮ್ಮ ಸ್ಪೆಷಲ್ ಫೋರ್ಸ್ಗೆ ಇವರು ಮಾಹಿತಿಯನ್ನ ಬಿಟ್ಕೊಡ್ತಾರೆ. ಸ್ಪೆಷಲ್ ಫೋರ್ಸ್ ನವರು ಅದೇ ಕಾಡಿಗೆ ಬಂದು ಆ ಒಂದು ಉಗ್ರರ ಗುಂಪನ್ನ ನಾಶ ಮಾಡ್ತಾರೆ. ಇದರಿಂದಾಗಿ ಇವರ ಒಂದು ಜೀವನದ ಕಥೆಯೇ ಬದಲಾಗಿ ಹೋಗುತ್ತೆ. ಉಗ್ರರ ಗುಂಪೊಳಗೆ ಸೇರ್ಕೊಂಡು ತಮ್ಮ ಉಗ್ರ ಗುಂಪನ್ನ ಕಾಡಿನೊಳಗೆ ಕರ್ಕೊಂಡು ಹೋಗಿ ಆ ಉಗ್ರ ಗುಂಪನ್ನ ನಾಶ ಮಾಡಿದಂತಹ ಹೆಸರುವಾಸಿ ಹೆಗ್ಗಳಿಕೆಗೆ ಇವರು ಪಾತ್ರವಾಗ್ತಾರೆ. ಈ ಒಂದು ಶೌರ್ಯಕ್ಕೆ ಧೀರತಾ ಅಂತ ಹೇಳುವಂತಹ ಒಂದು ಪ್ರಶಸ್ತಿಯನ್ನ ಕೂಡ ಸರ್ಕಾರ ಇವರಿಗೆ ಕೊಡುತ್ತೆ. ಇಂತಹ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ದೇಶಕ್ಕೋಸ್ಕರ ಹಲವಾರು ರೀತಿಯ ಕಷ್ಟಗಳನ್ನ ಅನುಭವಿಸಿ, ದೇಶಕ್ಕಾಗಿ ಹಲವಾರು ರೀತಿಯ ಕಷ್ಟಗಳನ್ನ ಎದುರಿಸಿ, ದೇಶಕ್ಕಾಗಿ ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂತಹ ಮೇಜರ್ ಮೋಹಿತ್ ಶರ್ಮಾ ಅವರಿಗೆ 2009ರಲ್ಲಿ ಇನ್ನೊಂದು ಆಪರೇಷನ್ ಅನ್ನ ಮಾಡಬೇಕು ಅನ್ನುವಂತ ಆರ್ಡರ್ ಸಿಗುತ್ತೆ. ಇದು ಅವರ ಕಡೆಯ ಆಪರೇಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಿಜಕ್ಕೂ ಈ ಒಂದು ವಿಚಾರವನ್ನ ಹೇಳಕ್ಕೆ ದುಃಖವಾಗತ್ತೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಶೌರ್ಯದಿಂದ ಶೌರ್ಯದಿಂದ ಭಾರತಾಂಬೆಯ ಮಕ್ಕಳ ರಕ್ಷಣೆಗಾಗಿ ಕೆಲಸ ಮಾಡ್ತಿದ್ದ ಮೇಜರ್ ಮೋಹಿತ್ ಶರ್ಮಾ ಅವರ ಕಡೆಯ ಆಪರೇಷನ್ ಇದು ಅಂತ ಹೇಳಿದ್ರೆ ಎಂತ ಭಾರತಾಂಬೆಯ ಮಕ್ಕಳಿಗೂ ಬೇಸರವಾಗುತ್ತೆ. 2009ರಲ್ಲಿ ಅಕೋರ್ಪುರ್ ಮಿಷನ್ ಅಂತ ಹೇಳುವಂತ ಒಂದು ಮಿಷನ್ ಇರುತ್ತೆ. ಇದರಲ್ಲಿ ಮೋಹಿತ್ ಶರ್ಮಾ ಅವರ ತಂಡವು ಕೂಡ ಕಾರ್ಯವನ್ನ ನಿರ್ವಹಿಸ್ತಿರುತ್ತೆ. ಮಾರ್ಚ್ 21, 2009ರಂದು ಜಮ್ಮು ಕಾಶ್ಮೀರದ ಒಂದು ಪರ್ವತದಲ್ಲಿ 8 ಉಗ್ರಗಾಮಿಗಳ ಒಂದು ಗುಂಪು ಒಂದು ಗ್ರಾಮವನ್ನ ಪ್ರವೇಶಿಸ್ತಿದೆ ಅಂತ ಹೇಳುವಂತ ಒಂದು ವಿಚಾರ ಒಂದು ಗೌಪ್ಯವಾಗಿ ಈ ಒಂದು ಸ್ಪೆಷಲ್ ಫೋರ್ಸ್ ತಾಗತ್ತೆ. ಈ ಒಂದು ಸ್ಪೆಷಲ್ ಫೋರ್ಸ್ಗೆ ಈ ಒಂದು ವಿಚಾರ ಗೊತ್ತಾದಾಗ ಮೇಜರ್ ಶರ್ಮಾ ಅವರ ಗುಂಪು ಹಾಗೆ ಕೆಲ ಸೈನಿಕರ ಗುಂಪುಗಳು ಅಲ್ಲಿಗೆ ಹೋಗುತ್ತೆ. ಹೋದ ತಕ್ಷಣವೇ ಸಿಡಿಲಿನಂತೆ ಮಳೆಯಂತೆ ಗುಂಡಿನ ಚಕಮಕಿ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ದೇಶ ಸೇವೆಗಾಗಿಯೇ ಹುಟ್ಟಿದ ಮೇಜರ್ ಮೋಹಿತ್ ಶರ್ಮಾ ಅವರು ಹಿಂದೆ ಸರಿಯದೆ ಮುಂದೆ ನುಗ್ಗಿ 4 ಜನ ಉಗ್ರಗಾಮಿಗಳನ್ನ ಸಾಯಿಸ್ತಾರೆ. ಇದ್ದದ್ದೇ 8 ಉಗ್ರಗಾಮಿಗಳು, ಅಲ್ಲಿ 4 ಉಗ್ರಗಾಮಿಗಳನ್ನ ಇವರೊಬ್ಬರೇ ಹೊಡೆದುರುಳಿಸ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಒಂದು ಗುಂಡು ಮೇಜರ್ ಮೋಹಿತ್ ಶರ್ಮಾ ಅವರ ಎದೆಯನ್ನ ತಾಕತ್ತೆ. ಈ ಒಂದು ಸಂದರ್ಭದಲ್ಲಿ ರಕ್ತ ಸುರಿತಿದ್ರು ಕೂಡ ಅವರ ದೇಹ ನೆಲಕ್ಕೆ ಇನ್ನೇನು ಬೀಳುತ್ತೆ ಅನ್ನುವಷ್ಟರಲ್ಲೂ ಕೂಡ ಅವರು ಅಂದಿದ್ದು ಒಂದೇ ಒಂದು ಮಾತು ಅವರ ತಂಡದವರಿಗೆ, ಹೋಗಿ ಉಳಿದ ಉಗ್ರಗಾಮಿಗಳನ್ನ ಬಿಡಬೇಡಿ, ಅವರನ್ನ ಓಡಿಸಿ ಅಂತ ಹೇಳಿ. ಈ ಒಂದು ಮಾತು ಇನ್ನೂ ಕೂಡ ಶಾಶ್ವತವಾಗಿ ಬದುಕುಳಿದಂತ ಒಂದು ಸೈನಿಕರ ಕಿವಿಯಲ್ಲಿ ಇನ್ನೂ ಕೂಡ ಹಾಗೆ ಇದೆ ಅಂತ ಕೆಲ ವರದಿಗಳು ಹೇಳ್ತಾರೆ. ಅವರ ಅಂತಿಮ ಈ ಒಂದು ಮಾತುಗಳೇ ಇನ್ನೂ ಕೂಡ ರಾಜಗುರುತಾಗಿ ಬಾಕಿಯಾಗಿದೆ. ಅವರ ಈ ತ್ಯಾಗಕ್ಕೆ ರಾಷ್ಟ್ರವು ಅತ್ಯುನ್ನತ ಪ್ರಶಸ್ತಿಯಾಗಿರುವ ಅಶೋಕ ಚಕ್ರ ಬಿರುದನ್ನ ಕೂಡ ನೀಡಿದೆ. ಇದು ಮೇಜರ್ ಶರ್ಮಾ ಅವರ ಜೀವನದ ಕತೆ. ಈಗ ಹೇಳಿ, ನೀವು ಕೂಡ ಈ ಒಂದು ಕಥೆಯನ್ನ ಕೇಳಿರ್ತೀರಾ, ಈ ಒಂದು ಕಥೆಯನ್ನ ಇವಾಗ ನೀವು ನೋಡಿದ್ದೀರಾ. ನಿಮ್ ಪ್ರಕಾರ ಶೌರ್ಯ ಅಂದ್ರೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರವಾಗಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.